ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. PUC ಪರೀಕ್ಷೆಗೆ ಅಂತ ಹೊರಟಿದ್ದ ವಿದ್ಯಾರ್ಥಿನಿಗೆ ಹೃದಯಾಘಾತವಾಗಿ ಆಕೆ ಸಾವನ್ನಪ್ಪಿದ್ದಾರೆ. ಪರೀಕ್ಷೆ ಬರೆಯೋದು ಬಿಟ್ಟು ಜೀವನದ ಪರೀಕ್ಷೆಯನ್ನೇ ಮುಗಿಸಿದ್ದಾಳೆ ಭೂಮಿಕಾ ಎನ್ನುವ ವಿದ್ಯಾರ್ಥಿನಿ. ಹೃದಯಾಘಾತಕ್ಕೆ ದ್ವಿತೀಯ PUC ವಿದ್ಯಾರ್ಥಿನಿ ಭೂಮಿಕಾ ಮೃತಪಟ್ಟಿರುವಂಥದ್ದು. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭೂಮಿಕಾ ಸ್ನಾನ ಮಾಡಿ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಆಕೆಗೆ ಹೃದಯಾಘಾತವಾಗಿದೆ. ಕೂಡಲೇ ಆಕೆಯನ್ನು ಪೋಷಕರು ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ವಿಧಿ ಬಯಸಿದ್ದೇ ಬೇರೆ, ವಿಧಿ ಬರಹವೇ ಬೇರೆ ಇತ್ತು. ಮಾರ್ಗ ಮಧ್ಯೆಯೇ ಭೂಮಿಕಾ ಅಸುನೀಗಿದ್ದಾಳೆ. PU ವಿದ್ಯಾರ್ಥಿನಿ. ಘಟನೆಯಿಂದ ಇಡೀ ಬೊಂಬಲವಾಡ ಗ್ರಾಮದಲ್ಲಿಯೇ ಶೋಕಮಯ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ದ್ವಿತೀಯ PUC ವಿದ್ಯಾರ್ಥಿನಿ ಪರೀಕ್ಷೆಗೆ ಅಂತೇಳಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ಲು. ಇವತ್ತು ಬೆಳಗ್ಗೆ ಪರೀಕ್ಷೆ ಕೂಡ ಇತ್ತು. ಪರೀಕ್ಷೆ ಬರೆಯೋದಕ್ಕೆ ಹೋಗಬೇಕಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಭೂಮಿಕಾ ಹೃದಯಾಘಾತಕ್ಕೆ ಬಲಿಯಾಗಿದ್ದಾಳೆ. ನಮ್ಮ ಪ್ರತಿನಿಧಿ ಸಂಜಯ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಯಾವ ಸ್ಟ್ರೀಮ್ನ ವಿದ್ಯಾರ್ಥಿನಿ, ಯಾವ ವಿಷಯವನ್ನು ತೆಗೆದುಕೊಂಡಿದ್ಲು ಈ ವಿದ್ಯಾರ್ಥಿನಿ? ಹೃದಯಾಘಾತಕ್ಕೆ ಕಾರಣ ಏನು ಅಂತ ಏನಾದರೂ ಗೊತ್ತಾಗಿದೆಯಾ? ಈಗ ಮರಣೋತ್ತರ ಪರೀಕ್ಷೆ ಆಗಿದೆಯಾ? ಅದರ ಬಳಿಕ ಏನಾರ ಮಾಹಿತಿ ಸಿಕ್ಕಿದೆಯಾ? ಹೇಗೆ ನವೀನ್, ಇವತ್ತು ರಾಜ್ಯಾದ್ಯಂತ ದ್ವಿತೀಯ PU ಪರೀಕ್ಷೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು PU ಪರೀಕ್ಷೆಯನ್ನ ಬರೆಯಬೇಕಿದ್ದ ವಿದ್ಯಾರ್ಥಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹ ಘಟನೆಯನ್ನು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಬೊಂಬಲವಾಡ ಗ್ರಾಮದಲ್ಲಿ ನಡೆದಿರುವಂತದ್ದು. ಬೊಂಬಲವಾಡ ಗ್ರಾಮದ 17 ವರ್ಷದ ಭೂಮಿಕಾ ಮಾಳಂಗಿ ವಿದ್ಯಾರ್ಥಿನಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಬೆಳಗ್ಗೆ ಬೇಗನೆ ಎದ್ದು ಎಲ್ಲವೂ ತಯಾರಿ ನಡೆಸಿದಿರುವಂತಹ ಭೂಮಿಕಾ ಇದೇನು ಪರೀಕ್ಷೆಗೆ ಹೋಗಬೇಕನ್ನುವಂತಹ ಸಂದರ್ಭದಲ್ಲಿ ಲಘುವಾಗಿ ಹೃದಯಾಘಾತ ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ರವಾನಿಸುವ ದಾರಿ ಮಧ್ಯದಲ್ಲಿ ಭೂಮಿಕಾ ಸಾವನ್ನಪ್ಪಿರುವಂತದ್ದು. ನವೀನ್, ಬೊಂಬಲವಾಡ ಗ್ರಾಮದಲ್ಲಿ ಶೋಕಮಯ ವಾತಾವರಣ ನಿರ್ಮಾಣವಾಗಿರುವುದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ನವೀನ್, ಥ್ಯಾಂಕ್ ಯು ಸಂಜಯ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.